ಉಡುಪಿಯಲ್ಲಿ ಪ್ರವಾಸಿ ಬೋಟೊಂದು ಮಗಚಿ ಬಿದ್ದು ಇಬ್ಬರು ದಾರುಣ ಅಂತ್ಯವನ್ನು ಕಂಡಿರುವಂತಹ ಘಟನೆ ನಡೆದಿದೆ. ಪ್ರವಾಸಿ ಬೋಟ್ ಮಗುಚಿ ಬಿದ್ದು ಇಬ್ಬರು ಸಾವನ್ನಪ್ಪಿದ್ದಾರೆ. ಪ್ರವಾಸಕ್ಕೆ ಬಂದಿದ್ದ ಶಂಕರಪ್ಪ ಹಾಗೆ ಸಿಂಧು ಅನ್ನೋರು ಮೃತಪಟ್ಟಿರುವಂಥದ್ದು. ಉಡುಪಿಯ ಕೋಡಿಬೆಂಗ್ರೆ ಅಳಿವೆ ಬಾಗಿಲಿನಲ್ಲಿ ಈ ಘಟನೆ ನಡೆದಿದೆ. ಸಮುದ್ರದ ಅಲೆಗಳಿಗೆ ಸಿಲುಕಿ ಬೋಟ್ ಮಗುಚಿ ಬಿದ್ದಿದೆ. ಈ ದುರಂತದಲ್ಲಿ ಡೆಲ್ಟಾ ಬೀಚ್ನಲ್ಲಿ ನಡೆದಿರುವಂತಹ ಘಟನೆ. ಈ ದುರಂತದಲ್ಲಿ ಇಬ್ಬರು ಸಾವನ್ನಪ್ಪಿದ್ದಾರೆ. ಇನ್ನಿಬ್ಬರಿಗೆ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ ಅನ್ನೋ ಮಾಹಿತಿ ಇದೆ. ಸಮುದ್ರದ ಅಲೆಗಳಿಗೆ ಸಿಲುಕಿ ಡೆಲ್ಟಾ ಬೀಚ್ನಿಂದ ಹೋಗಿದ್ದಂತಹ ಪ್ರವಾಸಿ ಬೋಟ್ ಇದು. ಅಸ್ವಸ್ಥ ಪ್ರವಾಸಿಗರಿಗೆ ಸದ್ಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಪ್ರವಾಸಿ ಬೋಟ್ನಲ್ಲಿ ತೆರಳಿದಂತಹ ಸಿಂಧು ಹಾಗೆ ಶಂಕರಪ್ಪ ಅನ್ನೋರು ಇಬ್ಬರು ಮೃತಪಟ್ಟಿದ್ದಾರೆ. ಬೋಟ್ ಮಗುಚಿ ಬಿದ್ದಿದ್ದರಿಂದ ಈ ದುರಂತ ಸಂಭವಿಸಿರೋದು. ಶಂಕರಪ್ಪ ಹಾಗೆ ಸಿಂಧು ಅನ್ನೋರು ಮೃತರು. ಉಡುಪಿಯ ಕೋಡಿಬೆಂಗ್ರೆ ಅಳಿವೆ ಬಾಗಿಲಿನಲ್ಲಿ ಈ ಘಟನೆ ನಡೆದಿರುವಂಥದ್ದು. ಸಮುದ್ರದ ಅಲೆಗಳ ಹೊಡೆತಕ್ಕೆ ಸಿಲುಕಿ ಬೋಟ್ ಮಗುಚಿ ಬೀಳುತ್ತೆ. ಮಗುಚಿ ಬಿದ್ದಂತಹ ಸಂದರ್ಭದಲ್ಲಿ ಅವರನ್ನು ರಕ್ಷಿಸಲಾಗಿತ್ತಾದರೂ ಇಬ್ಬರು ಅಲ್ಲೇ ಕೊನೆಯುಸಿರನ್ನು ಎಳೆದಿದ್ದಾರೆ. ಇನ್ನಿಬ್ಬರಿಗೆ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಅಸ್ವಸ್ಥಗೊಂಡಿರೋರನ್ನು ಸದ್ಯ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಾ. ಒಂದು ಕಡೆಗೆ ಬೋಟ್ ತೆರಳುತ್ತಾ ಇರುವಂತಹ ದೃಶ್ಯ, ಮತ್ತೊಂದು ಕಡೆಗೆ ಘಟನೆಯ ನಂತರ ಅಲ್ಲಿ ನೆರೆದಿದ್ದಂತಹ ಸ್ಥಳೀಯರು ಹಾಗೆ ಪ್ರವಾಸಿಗರು ಕೂಡ ಅಲ್ಲಿ ಏನಿದ್ರು ಅವರುಗಳು ಅಲ್ಲಿ ಆತಂಕದಲ್ಲಿರುವಂತಹ ದೃಶ್ಯ ಗಮನಿಸ್ತಾ ಇದ್ದೀರಾ. ಉಡುಪಿಯ ಕೋಡಿಬೆಂಗ್ರೆ ಅಳಿವೆ ಬಾವಿಯಲ್ಲಿ ನಡೆದಿರುವಂತಹ ದುರಂತ ಇದು. ಈ ದುರಂತದಲ್ಲಿ ಶಂಕರಪ್ಪ ಹಾಗೆ ಸಿಂಧು ಎನ್ನುವ ಇಬ್ಬರು ಮೃತಪಟ್ಟಿದ್ದಾರೆ. ಇನ್ನಷ್ಟು ಅಸ್ವಸ್ಥರೇನಿದ್ದಾರೆ ಅವರನ್ನು ಖಾಸಗಿ ಆಸ್ಪತ್ರೆಗೆ ರವಾನೆ ಮಾಡಿ ಅಲ್ಲಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಈ ಮೃತರು ಎಲ್ಲಿಯವರು ಏನು ಅನ್ನೋ ಮಾಹಿತಿಯನ್ನು ಸದ್ಯ ಪೊಲೀಸರು ಕಲೆ ಹಾಕ್ತಾ ಇದ್ದಾರೆ. ನಮ್ಮ ಉಡುಪಿ ಪ್ರತಿನಿಧಿ ಪರೀಕ್ಷಿತ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಪರೀಕ್ಷಿತ್, ಈ ದುರಂತ ಸಂಭವಿಸೋದಕ್ಕೆ ಅಲೆಗಳ ಹೊಡೆತ ಕಾರಣ ಅಂತ ಹೇಳಲಾಗ್ತಾ ಇದೆ. ಹಾಗೆ ಮೃತರ ಬಗ್ಗೆ ಮಾಹಿತಿ ಏನಾದ್ರು ಸಿಕ್ಕಿದೆಯಾ? ಏನು ಪ್ರೊಟೆಕ್ಷನ್ ತಗೊಂಡಿರ್ಲಿಲ್ವಾ ಅಲ್ಲಿ? ಎಷ್ಟು ನವೀನ್, ಸದ್ಯಕ್ಕೆ ಮೈಸೂರಿನ ಸರಸ್ವತಿಪುರಂನಿಂದ ಒಂದು 28 ಮಂದಿ ಪ್ರವಾಸಿಗರು, ಅದರಲ್ಲಿ BPF ಕಾಲ್ ಸೆಂಟರ್ಗಳು ಉದ್ಯೋಗಿಗಳು, ಫ್ರೆಂಡ್ಸ್ ಎಲ್ಲರೂ ಸೇರ್ಕೊಂಡು ಪ್ರವಾಸಿಗರು ಕೋಡಿಗೆ ಬಂದಿದ್ರು. ಆ ಸಂದರ್ಭದಲ್ಲಿ ಇಬ್ರು ಕೂಡ ಎರಡು ಬೋಟ್ಗಳಲ್ಲಿ 14 ಜನ ಸೇರ್ಕೊಂಡು ಆ ಬೋಟಿಗೆ ಹೋಗಿದ್ದಾರೆ. ಆ ಸಂದರ್ಭದಲ್ಲಿ ಒಂದು ಬೋಟ್ ಮುಗಿಸಿರುವಂತದ್ದು. ಸುಮಾರು 14 ಜನ ಮುಳುಗಿದ್ದಾರೆ. ಅದರಲ್ಲಿ ಒಂದು 4 ಮಂದಿಯನ್ನ ತುಂಬಾ ಸೀರಿಯಸ್ ಆಗಿರುವಂತದ್ದು. ಅದ್ರಲ್ಲಿ ಇಬ್ರು ಈಗ ಸದ್ಯಕ್ಕೆ ಮೃತಪಟ್ಟಿರುವಂತದ್ದು. ಉಳಿದವರೆಲ್ಲೂ ಸೇಫ್ ಆಗಿದ್ದಾರೆ. ಸದ್ಯ ಶಂಕರಪ್ಪ ಹಾಗೂ ಸಿಂಧು ಅಂತ ಹೇಳಿ ಗೊತ್ತಾಗಿರುವಂತದ್ದು. ಇಬ್ರು ಕೂಡ ಈಗ ಸದ್ಯಕ್ಕೆ ಮೃತಪಟ್ಟಿರುವಂತದ್ದು. ಮತ್ತು ಧರ್ಮರಾಜ್ ಹಾಗೂ ದಿಶಾ ಅಂತ ಅವರಿಬ್ಬರೇ ಈಗ ಸದ್ಯಕ್ಕೆ ಟ್ರೀಟ್ಮೆಂಟ್ ನಡೀತಾ ಇದೆ. ಇಬ್ರು ಸೀರಿಯಸ್ ಆಗಿರುವಂತದ್ದು. ಸದ್ಯ ಇಬ್ರು ನಾಲ್ವರು ಯಾರಿದ್ದಾರೆ ಅವ್ರು ಯಾರು ಕೂಡ ಲೈಫ್ ಜಾಕೆಟ್ ಅನ್ನ ಕೂಡ ಹಾಕಿದ ಅಂತ ಗೊತ್ತಾಗ್ತಾ ಇದೆ. ಹಾಗಾಗಿ ಸದ್ಯ ಅವರು ತುಂಬಾ ಸೀರಿಯಸ್ ಆಗಿರೋದು ಇಬ್ರು ಡೆತ್ ಆಗಿರೋದು. ಸದ್ಯ ಈಗ ಆ ಬೋಟ್ ನಲ್ಲಿ ಏನು ಹುಚ್ಚಾಟ ಮಾಡ್ಕೊಂಡು ಡ್ಯಾನ್ಸ್ ಗಳನ್ನ ಮಾಡ್ಕೊಂಡು ಹೋದ ಆ ಸಂದರ್ಭದಲ್ಲಿ ಆ ಬೋಟ್ ಮುಗಿಸಿದೊಂದು ಬ್ಯಾಲೆನ್ಸ್ ತಪ್ಪಿದೆ. ಹಾಗೆ ಅಲೆಗಳ ಹೊಡೆತಗಳು ಹಾಗೆ ಇತ್ತು. ಸಂದರ್ಭದಲ್ಲಿ ಈಗ ಸದ್ಯಕ್ಕೆ ಇಬ್ಬರ ಕಂಡೀಷನ್ ತುಂಬಾ ಸೀರಿಯಸ್ ಆಗಿರುವಂತದ್ದು. ಹಾಗಾಗಿ ಸದ್ಯ ಮಲ್ಪೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿರುವಂತದ್ದು. ಮತ್ತು ಇನ್ನು ಉಳಿದ 14 ಮಂದಿ ಸ್ಥಳದಲ್ಲೇ ಬೀಳು ಬಿಟ್ಟಿರುವಂತದ್ದು. ನವೀನ್, ಪರೀಕ್ಷಿತ್, ಈ ಮೃತ ಸಿಂಧು ಹಾಗೆ ಶಂಕರಪ್ಪ ಅವರ ಹಿನ್ನೆಲೆ ಏನಾದರೂ ಗೊತ್ತಾಗಿದೆಯಾ? ಜೊತೆಗೆ ಲೈಫ್ ಜಾಕೆಟ್ ಇವ್ರು ಹಾಕಿರ್ಲಿಲ್ವಾ ಅಥವಾ ಆ ಬೋಟಿಂಗಿಗೆ ಏನು ಕರ್ಕೊಂಡು ಹೋಗಿದ್ರು ಅವರೇ ಕೊಟ್ಟಿರ್ಲಿಲ್ವಾ ಅಲ್ಲಿ? ಸದ್ಯಕ್ಕೆ ಬೋಟ್ ಅವರು ಎಲ್ಲ ಜಾಕೆಟ್ ಅನ್ನ ಕೊಟ್ಟಿದ್ದಾರೆ. ಆದ್ರೆ ಇವರಿಬ್ರು ಹೇಳಿ ಪರೀಕ್ಷಿತ್. ನಮ್ಮ ಪ್ರತಿನಿಧಿಯ ಸಂಪರ್ಕ ಕಡಿತ ಆಗಿದೆ. ಮತ್ತೆ ಅವರನ್ನು ಸಂಪರ್ಕಿಸುವ ಪ್ರಯತ್ನ ಮಾಡೋಣ. ಮೈಸೂರಿನ ಸರಸ್ವತಿಪುರಂನಿಂದ IT ಉದ್ಯೋಗಿಗಳು ಒಂದಷ್ಟು ಜನ ಸ್ನೇಹಿತರೆಲ್ಲ ಸೇರಿಕೊಂಡು ಮತ್ತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ನಮ್ಮ ಪ್ರತಿನಿಧಿ ಪರೀಕ್ಷಿತ್ ಕಂಟಿನ್ಯೂ ಮಾಡಿ, ಹೇಳ್ತಾ ಇದ್ರಿ. ಎಸ್ ಇವರು ಬೋಟ್ನ ಸಿಬ್ಬಂದಿಗಳು ಈಗ ಸದ್ಯಕ್ಕೆ ಅವರಿಗೆ ಎಲ್ರಿಗೂ ಜಾಕೆಟ್ ಅನ್ನ ಕೊಟ್ಟಿದ್ದಾರೆ. ಆದ್ರೆ ಯಾರು ಕೂಡ ಅಲ್ಲಿ 4-5 ಮಂದಿ ಜಾಕೆಟ್ ಅನ್ನ ಬದಿಗಿಟ್ಟು ಅವರು ಮೋಜನ್ನ ಮಾಡ್ತಾ ಇದ್ರು. ಬೋಟ್ ನಲ್ಲಿ ಡ್ಯಾನ್ಸ್ ಅನ್ನು ಮಾಡ್ತಾ ಇದ್ರು ಮ್ಯೂಸಿಕ್ ಹಾಕೊಂಡು. ಹಾಗಾಗಿ ಇಬ್ಬರ ಸೀರಿಯಸ್ ಆಗಿದೆ, ಇಬ್ರು ಮೃತಪಟ್ಟಿರೋದು. ಹಾಗಾಗಿ ಪ್ರವಾಸಿಗರ ನಿರ್ಲಕ್ಷ್ಯವೇ ಇದಕ್ಕೆ ನೇರವಾಗಿ ಕಾರಣ ಅಂತ ಹೇಳಲಾಗ್ತಾ ಇದೆ.
ಸದ್ಯ ಬೋಟ್ ಏನು ಬೋಟ್ ನಲ್ಲಿ ಯಾರು ಕೂಡ ಡ್ಯಾನ್ಸ್ ಆಗ್ಲಿ ಇನ್ನಿತರ ಯಾವುದೇ ಮೋಜು ಮಸ್ತಿ ಮಾಡುವಾಗಿಲ್ಲ. ಯಾಕಂದ್ರೆ ಯಾವ ಯಾವ ಸಂದರ್ಭದಲ್ಲಿ ಅಲೆಗಳು ಯಾವ ರೀತಿಯಲ್ಲಿ ಹೊಡೆಯುತ್ತೆ ಅನ್ನುವಂಥದ್ದು ಗೊತ್ತಾಗಲ್ಲ. ಹಾಗಾಗಿ ಬೋಟ್ ನಲ್ಲಿ ಎಲ್ಲರೂ ಕೂಡ ಸಿಟ್ಟಿಂಗ್ ಪೊಸಿಷನ್ ಅಲ್ಲಿ ಹೋಗ್ಬೇಕು. ಆದ್ರೆ ಇವರು ಡ್ಯಾನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ರು. ಹಾಗಾಗಿ ಬೋಟ್ ನಿಯಂತ್ರಣ ತಪ್ಪಿದೆ. ಎಲ್ಲರೂ ಕೂಡ ಮೈಸೂರಿನ ಸರಸ್ವತಿಪುರಂ ಅಂತ ಅಲ್ಲಿನ ನಿವಾಸಿಗಳು ಗೊತ್ತಾಗಿರುವಂತದ್ದು. BPL ಕಾಲ್ ಸೆಂಟರ್ ಅಲ್ಲಿ ಎಲ್ಲರೂ ಕೂಡ ಉದ್ಯೋಗಿಯನ್ನು ಮಾಡ್ತಾ ಇದ್ರು. ಇವರು ರಜೆಗೆ ಎಲ್ಲರೂ ಜೊತೆಯಾಗಿ ಪ್ಲಾನ್ ಮಾಡ್ಕೊಂಡು ಉಡುಪಿಗೆ ಬಂದಿದ್ದಾರೆ. ಕೋಡಿ ಬೀಚ್ ನಲ್ಲಿ ಅವರು ಹಾಲ್ಟನ್ ಆಗಿದ್ದಾರೆ. ನಂತರ ಅಲ್ಲಿ ಬೋಟ್ ಮಾಡ್ಕೊಂಡು ಸೈಂಟ್ ಮೇರೀಸ್ಗೆ ಮತ್ತೆ ಇತರ ಪ್ಲೇಸ್ ಹೋಗುವಂತ ಪ್ಲಾನ್ ಮಾಡ್ಕೊಂಡಿದ್ದು. ಈಗ ಈ ದುರ್ಘಟನೆ ನಡೆದಿರುವಂತದ್ದು ಎಲ್ಲರ ನಿರ್ಲಕ್ಷ್ಯದಲ್ಲಿ ಮುಖ್ಯ ಕಾರಣ ಅಂತ ಗೊತ್ತಾಗ್ತಾ ಇದೆ. ಸದ್ಯ ಒಂದು ಬೋಟ್ ಈಗ ಸದ್ಯಕ್ಕೆ ಮುಗಿಸಿರುವಂತದ್ದು, ಎಲ್ಲರನ್ನ ಮೇಲೆ ತೆಗೆದಿದ್ದಾರೆ. ಆದ್ರೆ 4 ಕಂಡೀಷನ್ ಸೀರಿಯಸ್ ಆಗಿತ್ತು. ಅದರಲ್ಲಿ 2 ಸದ್ಯಕ್ಕೆ ಮೃತಪಟ್ಟಿದ್ದಾರೆ. ಇನ್ನಿಬ್ಬರಿಗೆ ಏನು ಶಂಕರಪ್ಪ, ಧರ್ಮರಾಜ್ ಹಾಗೂ ದಿಶಾ ನೀಡಿದ್ದಾರೆ. ಅವರಿಗೆ ಟ್ರೀಟ್ಮೆಂಟ್ ಮುಂದುವರೆದಿರುವಂತದ್ದು. ನವೀನ್, ಪರೀಕ್ಷಿತ್, ಈ ಬೋಟ್ನಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ರು, ಹಾಗೆ ಒಂದು 3-4 ಜನ ಇವ್ರು ಏನಿದ್ದಾರೆ ಇವ್ರುಗಳು ಲೈಫ್ ಜಾಕೆಟ್ ಕೊಟ್ಟರು ಕೂಡ ಹಾಕಿರಲಿಲ್ಲ, ತೆಗೆದು ಬದಿಗಿಟ್ಟಿದ್ರು ಅಂತ ಹೇಳಿದ್ರಿ. ಆ ಬೋಟ್ನ ಸಿಬ್ಬಂದಿ ಅವರಿಗೆ ಏನು ವಾರ್ನಿಂಗ್ ಮಾಡಲಿಲ್ವಂತ? ಯಾಕಂದರೆ ಅದು ಅವರ ಕರ್ತವ್ಯ ಕೂಡ ಹೌದು. ಬೋಟಿಂಗಿಗೆ ಕರ್ಕೊಂಡು ಹೋಗಿದ್ದಾರೆ ಪ್ರವಾಸಿಗರು ಬಂದಾಗ ಅಂತ ಅವರು ರೂಲ್ಸ್ ಫಾಲೋ ಮಾಡಿಲ್ಲ ಅಂದರೆ ಅದನ್ನು ರೂಲ್ಸ್ ಫಾಲೋ ಮಾಡೋ ರೀತಿಯಲ್ಲಿ ನೋಡ್ಕೋಬೇಕಾಗಿರುವ ಜವಾಬ್ದಾರಿ, ಕರ್ತವ್ಯ ಅವ್ರಿಗೂ ಕೂಡ ಇರುತ್ತೆ ಅಲ್ವಾ? ಎಸ್, ಖಂಡಿತ. ಸುಹಾನ್ ಹಾಗೂ ಸೋಫಿಯಾನಾ ಅಂತ ಮಾಲೀಕತ್ವದ ಟೂರಿಸ್ಟ್ ಬೋಟ್ ಏನಿದೆ, ಅವರು ಕೇವಲ ಜಾಕೆಟ್ ಕೊಟ್ಟು ಬಿಟ್ಟಿದ್ರು. ಆದ್ರೆ ಅವ್ರು ಧರಿಸಿದಾರ ಇಲ್ವಾ, ಅದನ್ನ ಏನು ಮೋಜು ಮಸ್ತಿ ಮಾಡೋದನ್ನ ನಿಯಂತ್ರಣ ಮಾಡೋದಾಗ್ಲಿ ಮತ್ತೆ ಯಾವುದೇ ಕಂಡೀಷನ್ ಫಾಲೋ ಮಾಡೋದಾಗ್ಲಿ ಯಾವುದು ಮಾಡಿಲ್ಲ. ಒಂದು ಹಂತದಲ್ಲಿ ಬೋಟ್ ಏನು ಸಿಬ್ಬಂದಿಗಳಿರ್ತಾರೆ ಅವರ ನಿರ್ಲಕ್ಷ್ಯವೂ ಕಾಣ್ತಾ ಇದೆ. ಮುಖ್ಯವಾಗಿ ಟೂರಿಸ್ಟ್ಗಳ ನಿರ್ಲಕ್ಷ್ಯವೂ ಇಲ್ಲಿ ಎದ್ದು ಕಾಣ್ತಾ ಇದೆ. ಸದ್ಯ ಘಟನೆ ಬಹಳಷ್ಟು ದುರ್ದೈವ. ಯಾಕಂದ್ರೆ ಸದ್ಯಕ್ಕೆ ಉಡುಪಿಯಲ್ಲಿ ಈ ಬೋಟ್ ನ ಇನ್ಸಿಡೆಂಟ್ ಸೇರಿದಂತೆ ಸುಮಾರು ಅಲ್ಲಲ್ಲಿ ಅಪಘಾತಗಳು ಸೇರಿದಂತೆ ಒಟ್ಟು 9 ಮಂದಿ ಈಗ ಏನು ಡೆತ್ ಆಗಿರುವಂತದ್ದು ಸದ್ಯಕ್ಕೆ. ಈಗ ಈ ಅವಘಡ ಕೂಡ ನಡೆದಿರುವಂತದ್ದು ಬಹಳಷ್ಟು ಖೇದಕರ ಅಂತ ಹೇಳ್ಬೋದು. ನವೀನ್, ಥ್ಯಾಂಕ್ ಯು ಪರೀಕ್ಷಿತ್ ಡೀಟೇಲ್ಸ್ಗೆ. ನೋಡಿ, ಪ್ರವಾಸಕ್ಕೆ ಅಂತೇಳಿ ಏನು ಹೋಗ್ತೀರಾ, ಹೋಗುವಂತಹ ಸಂದರ್ಭದಲ್ಲಿ ಅಲ್ಲಿಂದ ಖುಷಿಯಾಗಿ ನೀವು ವಾಪಸ್ ಬರಬೇಕು. ಈ ಥರ ದುರಂತ ಅಂತ್ಯಗಳು ಕಾಣೋದಲ್ಲ. ಅಲ್ಲಿ ಯಾವುದೇ ಒಂದು ಪ್ರವಾಸಿ ಸ್ಥಳದಲ್ಲೇ ಆಗಲಿ ಎಲ್ಲೇ ಆಗಲಿ ಏನಾದರೂ ಒಂದು ರೂಲ್ಸ್ ಮಾಡಿದ್ದಾರೆ, ಏನಾದರೂ ಒಂದು ನಿಯಮಗಳನ್ನು ಮಾಡಿದ್ದಾರೆ, ಗೈಡ್ಲೈನ್ಸ್ ಇದೆ ಅಂದರೆ ಅದು ಅಲ್ಲಿಗೆ ಬರುವಂತಹ ಜನರ ಸೇಫ್ಟಿಗೋಸ್ಕರವೇ ಮಾಡಿರ್ತಾರೆ. ಆ ಸೇಫ್ಟಿಗೆ ಅಂತೇಳಿ ಮಾಡಿರುವಂತಹ ಕ್ರಮಗಳನ್ನು ಅನುಸರಿಸಬೇಕಾದದ್ದು ಪ್ರವಾಸಿಗರ ಕರ್ತವ್ಯ. ಅದೇ ರೀತಿಯಲ್ಲಿ ಅವು ಕರೆಕ್ಟಾಗಿ ಪಾಲನೆ ಆಗ್ತಾ ಇದೆಯಾ ಇಲ್ಲ ಅಂತ ನೋಡ್ಕೋಬೇಕಾಗಿರುವಂಥದ್ದು ಅದಕ್ಕೆ ಸಂಬಂಧಪಟ್ಟಂತಹ ಆಯೋಜಕರ ಕರ್ತವ್ಯ ಕೂಡ ಆಗಿರುತ್ತೆ. ಇಲ್ಲದೇ ಇದ್ದರೆ ಈ ಥರದ ದುರಂತಗಳು ಸಂಭವಿಸುತ್ತೆ. ಮೈಸೂರಿನ ಸರಸ್ವತಿಪುರಂನಿಂದ BPO ಕಾಲ್ ಸೆಂಟರ್ನಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಂತಹ ಕಲೀಗ್ಸ್ ಎಲ್ಲ ಸೇರಿಕೊಂಡು ಇವತ್ತು ಪ್ರವಾಸಕ್ಕೆ ಅಂತೇಳಿ ಹೋಗಿದ್ದಾರೆ. ಪ್ರವಾಸಕ್ಕೆ ಅಂತ ಹೋದಂತಹ ಸಂದರ್ಭದಲ್ಲಿ ಅವರು ಬೋಟಿಂಗ್ಗೆ ಅಂತೇಳಿ 2 ಬೋಟ್ಗಳಲ್ಲಿ 14 ಜನರಂತೆ ಹೋಗಿದ್ದಾರೆ. ಈ ಸಂದರ್ಭದಲ್ಲಿ ಅಲ್ಲಿ ಏನು ಪ್ರಿಕಾಷನರಿ ಮೆಷರ್ಸ್ ಇತ್ತು, ಅವರು ಲೈಫ್ ಜಾಕೆಟ್ ಕೊಟ್ಟಿದ್ದರು. ಬೋಟಿಂಗನ್ನು ನಡೆಸ್ತಾ ಇದ್ದಂಥವರು ಲೈಫ್ ಜಾಕೆಟ್ ಕೊಟ್ಟಿದ್ದರು, ಅದನ್ನು ಇವರು ಧರಿಸಿಲ್ಲ. ಇವರು ಧರಿಸದೇ ಇದ್ದರೆ ಇವರ ನಿರ್ಲಕ್ಷ್ಯ ಹೌದು. ಅದನ್ನು ಸರಿಪಡಿಸಬೇಕಾದ ಕರ್ತವ್ಯ ಏನಿತ್ತು ಅದನ್ನು ಆ ಬೋಟಿಂಗ್ನ ಸಿಬ್ಬಂದಿ ಕೂಡ ಮಾಡಿಲ್ಲ. ಅದಲ್ಲದೆ ಮತ್ತೊಂದು ಇಲ್ಲಿ ಎಡವಟ್ಟಾಗಿರೋದು ಏನು ಅಂದರೆ, ನೀರಿನಲ್ಲಿ ಹೋಗ್ತಾ ಇದ್ದಂತಹ ಬೋಟ್ನಲ್ಲಿ ಅದೇನು ಕ್ರೂಸ್ ಅಲ್ಲ, ಶಿಪ್ ಅಲ್ಲ, ಡ್ಯಾನ್ಸ್ ಪಾರ್ಟಿ ಎಲ್ಲ ಅರೇಂಜ್ ಮಾಡೋದಕ್ಕೆ ಅಲ್ಲಿ ಮ್ಯೂಸಿಕ್ ಹಾಕ್ಕೊಂಡು ಆ ಬೋಟಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ರಂತೆ 3-4 ಜನ ಎಲ್ಲ. ಇಷ್ಟೆಲ್ಲ ನಿರ್ಲಕ್ಷ್ಯಗಳಿಂದಾಗಿ ಇವತ್ತು 2 ಜೀವ ಹೋಗಿದೆ. ಇನ್ನಿಬ್ಬರು ಜೀವನ್ಮರಣ ಹೋರಾಟವನ್ನು ನಡೆಸ್ತಾ ಇದ್ದಾರೆ.